ನಂತರ 107ನೇ ಜಗದ್ಗುರು 108ನೇ ಜಗದ್ಗುರು ಸಿದ್ದೇಶ್ವರ ಲಿಂಗರು, ಸಿದ್ದೇಶ್ವರ ಶಿವಾಚಾರ್ಯರು, ನಂತರ ಮರುಳರಾಧ್ಯ ಶಿವಾಚಾರ್ಯರು, ಮರುಳ ಸಿದ್ಧ ಶಿವಾಚಾರ್ಯರು. ಇವತ್ತು 112ನೇ ಜಗದ್ಗುರು ಪುನಃ ಸಿದ್ಧಲಿಂಗ ಭಗವತ್ಪಾದರು ಈ ಪೀಠವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಹೆಮ್ಮೆಯ ವಿಚಾರ. ಈ ಪೀಠದ ಒಂದು ಧಾರ್ಮಿಕ ನಿಬಂಧನೆಗಳೇನಿದೆ ಅಂದ್ರೆ, ಇಂದಿನ ಸಿದ್ಧಲಿಂಗ ಭಗವತ್ಪಾದರು ಏನು ಟರಾವ್ ಮಾಡಿದಾರಂದ್ರೆ, ಪಂಚಪೀಠಗಳ ಶಾಖಾ ಮಠಗಳು ತಾಲೂಕಿಗೊಂದಾದ್ರೂ ಇರಬೇಕು. ಆ ಪಟ್ಟದ ಚರಪಟ್ಟಾಧಿಕಾರಿಗಳು ಧರ್ಮವನ್ನ ಉಪದೇಶ ಮಾಡೋದ್ರ ಜೊತೆಲೆ ಗೋಶಾಲೆಯನ್ನ ನಿರ್ಮಿಸಿಕೊಂಡು ಸದ್ಗ್ರಂಥಗಳಾಗಿರ್ತಕ್ಕಂಥ ಶಿವಾಗಮಗಳನ್ನ, ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನ, ಲಿಂಗಧಾರಣ ಚಂದ್ರಿಕೆಯನ್ನ ಮತ್ತು ಶ್ರೀಕರ ಭಾಷ್ಯವನ್ನ, ಹಾಗೆ ಬಸವಾದಿ ಶಿವಶರಣರ ಸಮಗ್ರ ವಚನ ಸಾಹಿತ್ಯವನ್ನ ಶೇಖರಿಸಿಟ್ಟು ಈ ನಾಡಿನಲ್ಲಿರ್ತಕ್ಕಂಥ ಕೊಳೆಯನ್ನ ತೊಳೆಯುವಂತ ಶಕ್ತಿಯನ್ನ ಈ ಪೀಠದ ಜಗದ್ಗುರು ಮಾಡ್ಕೊಂಡು ಬಂದಿದ್ದಾರೆ. ಈ ಗುರುವರ್ಗವನ್ನ ಗುರುಹು ಆಚಾರ್ಯ ಆರಾಧ್ಯ ಗಣಾಧೀಶೋ ಶಿವದ್ವಿಜ ಋತ್ವಿಜೋ ದೇಶಿಕಾಧ್ಯಕ್ಷ ಗೌರವ ಸ್ಥಿರಜಂಗಮ ದೀಕ್ಷಾ ವಿದಾರ್ಯ ಬ್ರಹ್ಮಜ್ಞ ಮುಖ್ಯ ನಾಮ ತ್ರಯೋದಶಃ ಅಂತ ಹೇಳ್ತಾರೆ ಶಿವಾಗಮಗಳಲ್ಲಿ. ಈ ಗುರುವರ್ಗ 13 ವಿಭಾಗವಾಗಿದ್ರು ಸಹ ಪ್ರಧಾನವಾಗಿ ಒಂದು ಮಠಾಧಿಕಾರಿಗಳು, 2 ಪಟ್ಟಾಧಿಕಾರಿಗಳು, 3 ಮಹಾಚಾರ್ಯರು ಎಂಬತಕ್ಕಂಥ ಪ್ರಭೇದಗಳುಳ್ಳದಾಗಿದ್ದು, ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ಮಠಾಧಿಕಾರಿಗಳು ಷೋಡಶ ಕರ್ಮಗಳಿಗೆ ಅಧಿಕಾರಿಗಳಾಗಿದ್ದರೆ, ತಾಲೂಕಿಗೊಂದಿರ್ತಕ್ಕಂಥ ಶಾಖಾ ಮಠದ ಪಟ್ಟಾಧಿಕಾರಿಗಳು ದೀಕ್ಷೆಯ ಹಕ್ಕು ಮತ್ತು ಕರ್ತವ್ಯಗಳನ್ನು ಒಳಗೊಂಡಿರ್ತಕ್ಕಂಥವರಾಗಿದ್ದಾರೆ. ಶ್ರಾವಣ ಮಾಸದ ಶಿವಪೂಜಾನುಷ್ಠಾನ, ಧನುರ್ಮಾಸದ ಶಿವಪೂಜಾನುಷ್ಠಾನ ಮತ್ತು ದೇವಾಲಯಗಳ ಪ್ರತಿಷ್ಠಾಪನೆಗಳಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ, ಮಂತ್ರ ಜಪವನ್ನ, ನೇತ್ರೋನ್ಮೀಲನವನ್ನ ಮಾಡೋಣದ್ರ ಜೊತೆಲೆ ಶೈವಾಗ್ನಿ ಕಾರ್ಯದಲ್ಲಿ, ವೈದಿಕಾಗ್ನಿಮುಖ ಕಾರ್ಯದಲ್ಲಿ, ಹಾಗೆಯೇ ಕ್ರಿಯಾಸಾರೋಕ್ತ ಅಗ್ನಿಮುಖ ಕಾರ್ಯದಲ್ಲಿ, ನಿತ್ಯಾಗ್ನಿಮುಖ ಕಾರ್ಯದಲ್ಲಿ, ರಥಾಂಗ ಹೋಮಗಳಲ್ಲಿ ಬ್ರಹ್ಮನ ಸ್ಥಾನವನ್ನು ಅಲಂಕರಿಸಿ ಇವರು ಈ ಲೋಕದಲ್ಲಿರ್ತಕ್ಕಂತಹ ದುರ್ಭಿಕ್ಷೆ ಮತ್ತು ಅನಾವೃಷ್ಟಿಯನ್ನು ನಿವಾರಣೆ ಮಾಡೋಣದ್ರ ಮುಖಾಂತರ ಸುವೃಷ್ಟಿ ಸುಭಿಕ್ಷೆಯನ್ನು ತಂದುಕೊಡ್ತಕ್ಕಂಥ ಒಂದು ಮಹಾಪೀಠ ಯಾವ್ದಾದ್ರು ಇದ್ರೆ ಅದನ್ನು ಉಜ್ಜಯಿನಿ ಮಹಾಪೀಠ ಅಂತ ಕರೀತಾರೆ.